ನಮಸ್ತೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳಿನ 2, 11, 20 ಹಾಗೂ 29ನೇ ತಾರೀಕು ಜನಿಸಿದವರ ವಾರ ಭವಿಷ್ಯ ಇದಾಗಿದೆ. ಏಪ್ರಿಲ್ 26ರಿಂದ ಮೇ 2ರವರೆಗಿನ ನಿಮ್ಮ ಭವಿಷ್ಯವನ್ನು ಈಗ ತಿಳಿದುಕೊಳ್ಳೋಣ. ಈ ವಾರ ನಿಮಗೆ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ಹೆಚ್ಚಿನ ಸಂದರ್ಭಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣಬಹುದು. ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಉದ್ಯೋಗಿಗಳಿಗೆ ಈ ವಾರ ಉತ್ತಮವಾಗಿದೆ. ನಿಮ್ಮ ಕೌಶಲ್ಯ, ನಿಮ್ಮ ಪ್ರತಿಭೆಯ ಮೂಲಕ ಕಚೇರಿಯಲ್ಲಿ ನೀವು ಮನ್ನಣೆಯನ್ನು ಪಡೆಯುತ್ತೀರಿ. ಹೊಸ ಜವಾಬ್ದಾರಿಗಳನ್ನು, ಹೊಸ ಉದ್ಯೋಗದ ಅವಕಾಶಗಳನ್ನು ನೀವು ಪಡೆದುಕೊಳ್ಳುತ್ತೀರಿ. ವ್ಯಾಪಾರಸ್ಥರಿಗೆ ಲಾಭದ ಪ್ರಮಾಣ ಸಾಧಾರಣವಾಗಿರುತ್ತೆ. ಹೊಸ ಹೂಡಿಕೆ ಮಾಡುವಾಗ ಪಾಲುದಾರರೊಂದಿಗೆ ಚರ್ಚಿಸುವಾಗ ಸಂಯಮದಿಂದ ಇರಿ. ತ್ವರಿತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಕಷ್ಟಗಳನ್ನು ಎದುರಿಸಬೇಕಾಗಬಹುದು. ವಾರದ ಆರಂಭದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರಾ. ಅನಗತ್ಯವಾದಂತಹ ಖರ್ಚುಗಳನ್ನು ಮಾಡಬೇಡಿ. ಹಣಕಾಸು ನಿರ್ವಹಣೆ, ಉಳಿತಾಯದ ಕಡೆ ಗಮನ ಇರಲಿ. ಭಾವನಾತ್ಮಕವಾಗಿ ಯಾರಿಗಾದರೂ ಹಣ ನೀಡುವ ಮುನ್ನ ಎಚ್ಚರಿಕೆಯಿಂದ ಇರಿ. ಕುಟುಂಬದಲ್ಲಿ, ಸಂಸಾರದಲ್ಲಿ ನೆಮ್ಮದಿ ಇರುತ್ತೆ, ಸಂತೋಷವೂ ಇರುತ್ತೆ. ನಿಮ್ಮ ಹಿರಿಯರ ಬೆಂಬಲ ನಿಮ್ಮ ಜೊತೆಗಿರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದರೂ ನಿಮ್ಮ ಮೃದು ಸ್ವಭಾವ, ತಾಳ್ಮೆಯಿಂದ ಪ್ರೀತಿ ನೆಲೆ ನಿಲ್ಲುತ್ತೆ. ಈ ವಾರ ಪ್ರೀತಿ ಪಾತ್ರರ ಜೊತೆಯಲ್ಲಿ ನೀವು ಸಮಯ ಕಳೆಯೋದಕ್ಕೆ ಒಳ್ಳೆಯ ಅವಕಾಶಗಳಿದೆ. ಈ ವಾರ ನೀವು ಭಾವನಾತ್ಮಕವಾಗಿ ಸ್ವಲ್ಪ ಹೆಚ್ಚಿಗೆನೇ ಭಾವುಕರಾಗ್ತೀರಾ. ನಿಮ್ಮ ಮನಸ್ಸಿನ ಬಗ್ಗೆ ಕಾಳಜಿ ಇರಲಿ. ಧನಾತ್ಮಕವಾಗಿ ಇರೋದಕ್ಕೆ ಪ್ರಯತ್ನ ಪಡಿ, ಆದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನೀರನ್ನು ಹೆಚ್ಚಾಗಿ ಕುಡಿಯಿರಿ, ಧ್ಯಾನ ಮಾಡಿ ಅಂತ ತಿಳಿಸ್ತಾ ಇದೆ. ಮನಃಶಾಂತಿಗಾಗಿ ಓಂ ನಮಃ ಶಿವಾಯ ಮಂತ್ರವನ್ನು ಈ ವಾರ ಹೇಳ್ಕೊಳ್ಳಿ. ನೀವು ಭಾವನಾತ್ಮಕವಾಗಿ ಇರೋದ್ರಿಂದ ಈ ವಾರ ಸ್ವಲ್ಪ ನಕಾರಾತ್ಮಕತೆ ನಿಮ್ಮ ಕಡೆ ವಾಲಬಹುದು. ನೀವು ಧೈರ್ಯವಾಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ಅದು ನಿಮ್ಮಿಂದ ದೂರ ಉಳಿಯುತ್ತೆ. ನಿಮ್ಮ ಅಂತಃಪ್ರಜ್ಞೆಯ ಮಾತನ್ನು ಆಲಿಸಿ ಅಂತ ಬರ್ತಾ ಇದೆ. ಧನ್ಯವಾದಗಳು. ಒಳ್ಳೆಯದಾಗಲಿ.